75,000 ಕೋಟಿ ಬೇಕು. 25,000 ಕೋಟಿ ಎಲ್ಲಿಂದ ತರೋದು ಸರ್ ಅದು? 75,000 ಕೋಟಿ ನೀವು ಜಮೀನು ಅಂದ್ರೆ ಇದನ್ನ ಏನಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್, ಭೂಸ್ವಾಧೀನ ಮಾಡಕ್ಕೆ ರೈತರಿಗೆ ಕೊಡ್ಬೇಕಲ್ಲ ನೀವು. ಭೂಸ್ವಾಧೀನ ಮಾಡ್ಕೊಳಕ್ಕೆ 75,000 ಕೋಟಿ ಬೇಕು. ನೀವು ಇಡೀ ಜಲಸಂಪನ್ಮೂಲ ಇಲಾಖೆಗೆ ನೀವು ಕೊಡೋ ಅನುದಾನನೇ 18,000 ಕೋಟಿ ಅಂದ್ರೆ ಯಾವ್ದು ಈ ತರದ್ದು? ಹಾಗಾದ್ರೆ UKP3 ಆಗುತ್ತಾ? ಅಪ್ಪರ್ ಕೃಷ್ಣ ಏನು ಯೋಜನೆ ಅಂದ್ರೆ ಪ್ರಾಜೆಕ್ಟ್ ಫೇಸ್ 3 ಆಗತ್ತಾ? ಸೊ ಈ ತರದ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಈಗ ಇಲ್ಲಿ ಬೇಕಾಗಿರೋದು ಏನಂತಂದ್ರೆ ಪೊಲಿಟಿಕಲ್ ವಿಲ್ ಮತ್ತೆ ಒಂದು ಇಂಟಿಗ್ರಿಟಿ. ಇಲ್ಲಪ್ಪ, ನಾವು ರಾಜಕೀಯದಲ್ಲಿ ನಮ್ದು ಏನೋ ಒತ್ತಡಗಳಿದೆ, ಈ ಶಾಸಕರೆಲ್ಲ ತಲೆ ಮೇಲೆ ಬಂದು ಕೂತ್ಕೋತಾರೆ, ನನ್ನ ಮಂತ್ರಿ ಮಾಡಿ ಅಂತ. ಸೊ ಎಲ್ರನ್ನೂ ಮಂತ್ರಿ ಮಾಡಕ್ಕಾಗಲ್ಲ, ಹಾಗಾಗಿ ಮಂತ್ರಿ ಪದವಿಯನ್ನು ಕೊಟ್ಬಿಡೋಣ, ಅಂದ್ರೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಬಿಡೋಣ, ಮಂತ್ರಿ ಪದವಿಗೆ ಸಮಾನವಾದಂತಹ ಸ್ಥಾನಮಾನ ಕೊಟ್ಬಿಡೋಣ ಅಂತ ನೀವೇನಾದ್ರೂ ನಿಮ್ಮ ಪಕ್ಷದ ಶಾಸಕರಿಗೆ ಅಥವಾ ನಿಮ್ಮ ಪಕ್ಷದ ಕಾರ್ಯಕರ್ತನ ಸಂತೃಪ್ತಿ ಪಡಿಸೋಕೋಸ್ಕರ ರಾಜ್ಯದ ಖಜಾನೆ ಕೈ ಹಾಕಿದ್ರೆ ಈ ತರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಪ್ರಾಮಾಣಿಕವಾಗಿ, ಇಲ್ಲಿ ಸ್ವಲ್ಪ ದಕ್ಷತೆಯಿಂದ, ಇಲ್ಲಿ ಸ್ವಲ್ಪ ಪೊಲಿಟಿಕಲ್ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿನ ಉಪಯೋಗಿಸಿ ಇಲ್ಲೆಲ್ಲ ನಾವು ಸ್ವಲ್ಪ ಈ ಬದ್ಧ ವೆಚ್ಚವನ್ನ ಕಮ್ಮಿ ಮಾಡೋಣ, ಆಮೇಲೆ ದುಂದು ವೆಚ್ಚವನ್ನ ಕಮ್ಮಿ ಮಾಡೋಣ, ಅನಗತ್ಯ ವೆಚ್ಚವನ್ನ ಕಮ್ಮಿ ಮಾಡೋಣ, ಅನುತ್ಪಾದಕ ವೆಚ್ಚವನ್ನ ಕಮ್ಮಿ ಮಾಡೋಣ ಅಂತ ಯೋಚನೆ ಮಾಡಿ ಏನಾದ್ರು ಪ್ರಯತ್ನ ಪಟ್ರೆ ಸ್ವಲ್ಪ ಉಳಿಗಾಲ ಇರುತ್ತೆ. ಇದು ಬಿಜೆಪಿ ಕೇಂದ್ರ ಸರ್ಕಾರದ ಕಮ್ಮಿ ಮಾಡ್ಬೇಕು. ಇಲ್ಲಿ ಕಾಂಗ್ರೆಸ್ ಅಲ್ಲ, ಎರಡು ಪಾರ್ಟಿಗಳಿಗೆ ಹೇಳ್ತಾ ಇರೋದು. ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಕಾಂಗ್ರೆಸ್. ಇವೆರಡೂ ಮಾಡ್ಲಿಲ್ಲ ಅಂದ್ರೆ ರಾಜ್ಯನೂ ಉಳಿಯೋದಿಲ್ಲ, ದೇಶನೂ ಉಳಿಯೋದಿಲ್ಲ. ನಮ್ ತಲೆ ಮೇಲೆ ಇವಾಗ ಈಗಲೇ 2.5 ಲಕ್ಷ ರೂಪಾಯಿ ಸಾಲ ಇದೆ. 2.5 ಲಕ್ಷ ನಮ್ ತಲೆ ಮೇಲೆ. ನಾನು ಸಾಲ ಮಾಡಿಲ್ಲ, ನೀವು ಸಾಲ ಮಾಡಿಲ್ಲ, ಆದ್ರೂ ನಮ್ಗೆ 2.5 ಲಕ್ಷ ಇದೆ. ಅದ್ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಸಾಲದ ಸುಳಿಯಲ್ಲಿ ಮುಳುಗ್ತೀವಿ. ಸೊ ಹಾಗಾಗಿ ನಾವು ಇಷ್ಟಪಡೋದು ಏನು ಅಂತಂದ್ರೆ, ನಾವು ನಿರೀಕ್ಷಿಸೋದು ಇಲ್ಲಿ ಮುಖ್ಯಮಂತ್ರಿಗಳು, ಅಲ್ಲಿ ಪ್ರಧಾನಮಂತ್ರಿಗಳು, ಅಲ್ಲಿ ನಮ್ಮ ರಾಜ್ಯದಿಂದನೇ ಆರಿಸಿ ಹೋಗಿರುವಂತಹ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಇದೆಲ್ಲ ಅರ್ಥ ಮಾಡ್ಕೊಂಡು ಜವಾಬ್ದಾರಿಯಿಂದ ವರ್ತಿಸಿ ನಮ್ಮನ್ನೆಲ್ಲ ಸಾಲದ ಸುಳಿಯಿಂದ ತಪ್ಪಿಸ್ತಾರೆ ಅಂತ ನಾನು ನಿರೀಕ್ಷಿಸ್ತೇನೆ. ಇದು ಅನುತ್ಪಾದಕ ವೆಚ್ಚ ಕಮ್ಮಿ ಮಾಡಬೇಕು ಮತ್ತು ಅನಗತ್ಯ ಖರ್ಚುಗಳನ್ನ ಕಮ್ಮಿ ಮಾಡೋದು ಹೊರತು ಆರ್ಥಿಕ ಶಿಸ್ತನ್ನು ತರದ ಹೊರತು ನಾವು ಈ ಒಂದು ಆರ್ಥಿಕ ಸಂಕಷ್ಟ ಮತ್ತು ಸಾಲದ ಸುಳಿಯಿಂದ ಬರಕ್ ಸಾಧ್ಯವಿಲ್ಲ ಅನ್ನೋ ಒಂದು ಬಜೆಟ್ ನ ನಾವು ಇಲ್ಲಿ ನಿರೀಕ್ಷೆ ಮಾಡ್ತಾ. ಇದು ಶಿವಶಂಕರ ಸರ್ ಅಭಿಪ್ರಾಯವಾಗಿತ್ತು. ಮತ್ತೆ ನಾಳೆ ಇನ್ನೊಂದು ಚರ್ಚೆನ ಮುಂದೆ ಹಾಜರಾಗ್ತೀವಿ. ಚರ್ಚೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಸರ್. ನಮಸ್ಕಾರ.